ಅಯ್ಯಯ್ಯೋ, ಏನಿದು ಮುದ್ದು ಸ್ವಾಮಿಗಳೇ, ಕೈಯೆಲ್ಲ ಮಣ್ಣು ಮಾಡ್ಕೊಂಡಿದ್ದೀರಲ್ಲ. ಬನ್ನಿ, ನಿಮ್ ಕೈ ತೊಳಿಸ್ತೀನಿ. ಅಮ್ಮ ತಾಯಿ. ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ, ಹಸು ತಡ್ಕೊಳಕ್ಕಾಗ್ತಿಲ್ಲ, ಏನಾದರೂ ದಾನ ಮಾಡಿ ಅಮ್ಮ. ಒಂದ್ ನಿಮಿಷ ಇರಿ. ಯಾಕೆ ಪುಟ್ಟ ಸ್ವಾಮಿ, ಏನಾಯ್ತು? ಕೈ ಬಿಡಿ. ಅವ್ರಿಗೆ ಊಟ ತರ್ಬೇಕಲ್ವಾ, ಒಂದ್ ನಿಮಿಷ ಹೋಗಿ ಬರ್ತೀನಿ. ಪುಟೇ ಬಾಮ, ಬಾಮ ಪುಟೇ. ಏಯ್ ಹೋಗೋ, ಕರ್ಕೋಬಾ. ಏಯ್ 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 ಬಂದ್ರು ಬರೋ. ಮಗು ಬಹಳ ಮುದ್ದಾಗಿದೆ ಅಮ್ಮ. ಅಯ್ಯೋ, ನಮ್ಮ ಮುದ್ದು ಸ್ವಾಮಿ ಕೈ ತೊಳಿಸ್ಬೇಕಲ್ವಾ? ಬನ್ನಿ. ಅಮ್ಮ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಮ್ಮ. ಬಂದಿರಿ, ಒಂದ್ ನಿಮಿಷ. ಮಗನುಡ ಗಂಟೆ ಬಂದ ಬಾರ. ಏನಾಯ್ತು ಪುಟ್ಟ? ಅವರೆಲ್ಲೋದ್ರು? ಏನು ವಿಷಯ? ದೂರ ಕೊಡ್ಬೇಕಿತ್ತು. ಯಾರ ಮೇಲೆ? ನನ್ನ ಗಂಡನ ಮೇಲೆ. ಯಾರು? ಗೋಪಾಲನ್ ಮೇಲೆ? ನನ್ಗಿರೋದು ಒಬ್ನೇ ಗಂಡ, ಅವ ಏನ್ಗೆ ಇಬ್ರು ಹೆಂಡ್ರಿ ಇರೋದು. ಗೊತ್ತಿದ್ದು ಕೇಳ್ತಿದ್ಯಲ್ಲ. ಸರಿ, ಏನಂತ ಕಂಪ್ಲೇಂಟ್ ಕೊಡಬೇಕು? ನನ್ನ ಗಂಡ ನನ್ನನ್ನು ಬಿಟ್ಟು ಆ ಪುಟ್ಟಕ್ಕನ ಮನೆಗೆ ಹೋಗಿ ಸೇರ್ಕೊಂಡವ್ನೆ. ಆ ನನ್ನ ಸೌತಿ ನನ್ನ ಗಂಡನ ತಲೆ ಸೌರಿ ಬುಟ್ಟಿಗೆ ಹಾಕೊಂಡ್ಬಿಟ್ಟವಳೆ ಅಂತ ಅವಳ ಮ್ಯಾಕೆ ದೂರ ಕೊಡ್ಬೇಕಿತ್ತು. ಸರಿ, ಕೊಡ್ಬೋದು. ಆದರೆ ಅದರಿಂದ ಪುಟ್ಟಕ್ಕಂಗೆ ಏನು ತೊಂದರೆ ಆಗಲ್ಲ. ತೊಂದರೆ ಆಗೋದು ನಿಮಗೆ. ನನ್ಗ ಯಾಕೆ? ಕಂಪ್ಲೇಂಟ್ ಕೊಡೋಳು ನಾನೇ ಅಲ್ವೇ? ನೀವು ಕಂಪ್ಲೇಂಟ್ ಕೊಟ್ರಿ ಅಂತ ಅದನ್ನ ನಂಬ್ಕೊಂಡು ನೀವು ಯಾರ್ಯಾರನ್ನು ತೋರಿಸ್ತೀರೋ ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಅಂತ ಕಾನೂನು ಹೇಳಲ್ಲ. ವಾ, ಏನು ಸರ್ ನೀವೆಲ್ಲ ಕಾನೂನು ಪ್ರಕಾರನೇ ಮಾಡೋದು? ಹಾ, ಸರಿಯಾಗಿ ಹೋಳ್ದೆ. ಮಾತು ಎಲ್ಲೆಲ್ಗೆ ಹೋಗ್ತಾ ಇದೆ ಕಾಳೆ. ಬೇಡ, ಪೊಲೀಸರನ್ನ ಎದುರಾಕಬೇಡ, ಆಮೇಲೆ ಉಸಿರಾಡೋದು ಕಷ್ಟ ಆಗುತ್ತೆ. ಹುಷಾರು. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಂದರೆ ಇವನು ಬಾಯಿ ಮುಚ್ಕೊಂಡಿರ್ಬೇಕು. ತಗೊಳ್ಳ. ಏ ಪೊಲೀಸಪ್ಪ, ಏನು ಹಿಂಗೆ ಮಾತಾಡಿಯಾ? ನೀ ನಮ್ಮ ತಾ ಬರೋದೇ ಇಲ್ವೇ? ಏ ಸುಮ್ಕಿರ್ಲ ಪೊಲೀಸಪ್ಪ, ಈಟೊಂದು ಬುದ್ಧಿ ಇರ ನೀನು. ಆ ಪುಟ್ಟಕ್ಕನ ಜೈಲ್ಗೆ ಹಾಕಕ್ಕಾಗಿಲ್ವೇ? ಸರಿ, ಹಾಕೋಣ. ಮೊದಲು ಗೋಪಾಲ ಪುಟ್ಟಕ್ಕಂಗೆ ಡೈವರ್ಸ್ ಕೊಟ್ಟಿದ್ದ ಪೇಪರ್ ತಗೊಂಬನ್ನಿ. ಅಯ್ಯೋ, ಅವಯ್ಯ ಅವಳಿಗೆ ಸೋಡಾ ಚೀಟಿ ಕೊಟ್ಟೇ ಇಲ್ಲ. ಮತ್ತೆ ಕೇಸ್ ಹೆಂಗ್ರಿ ನಿಲ್ಲುತ್ತೆ? ಗೋಪಾಲನ ಮೊದಲನೇ ಹೆಂಡತಿ ಬದುಕಿರ್ಬೇಕಾದ್ರೆ ನೀವು ಹೇಗೆ ಗೋಪಾಲನ ಮದುವೆ ಆದ್ರಿ ಅಂತ ಕೋರ್ಟ್ ಕೇಳುತ್ತೆ. ಇನ್ ಕೇಸ್ ಪುಟ್ಟಕ್ಕ ಏನಾದರೂ ನಿಮ್ಮ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ನೀವು ಕಂಬಿ ಎಣಿಸ್ಬೇಕಾಗತ್ತೆ. ಇದೇನು ಪೊಲೀಸಪ್ಪ ಹಿಂಗೆ ಹೇಳ್ತಿದ್ಯಾ? ಅಷ್ಟೇ ಅಲ್ಲ, ಪುಟ್ಟಕ್ಕಂಗೆ 3 ಹೆಣ್ಮಕ್ಳಾಗಿರೋ ಕಾರಣಕ್ಕೆ ಗೋಪಾಲ ನಿಮ್ಮನ್ನು ಮದುವೆ ಆದ ಅಂತ ಕೋರ್ಟಿಗೆ ಏನಾದರೂ ಗೊತ್ತಾದರೆ ಗೋಪಾಲನ ಮೇಲೆ ಕೇಸು ಸ್ಟ್ರಾಂಗ್ ಆಗುತ್ತೆ. ದೇವ್ರೆ, ಈಗೇನು ಮಾಡೋದು? ಆ ನನ್ನ ಸೌತಿ
ದೊಡ್ಡ ಪತಿವ್ರತೆ ತರ ಗಂಡನ ಸೇವೆ ಮಾಡ್ಕೊಂಡವಳೆ. ಅವನೇನಾರ ಪೂರ್ತಿಯಾಗಿ ಅವಳ ಕಡೆಗೆ ವಾಳ್ಕೊಂಡ್ಬಿಟ್ರೆ? ಮೊದಲು ನೀವು ಕಂಪ್ಲೇಂಟ್ ಎಲ್ಲ ಬಿಟ್ಟು ಗೋಪಾಲನ್ಗೆ ಹಳೆ ನೆನಪು ಬರೋ ಥರ ಟ್ರೀಟ್ಮೆಂಟ್ ಕೊಡಿಸಿ. ನಿಮ್ಮ ಕೈಯಲ್ಲಿ ಈಗಷ್ಟೇ ಮಾಡೋಕ್ಕೆ ಸಾಧ್ಯ. ಸ್ವಾಮಿಯೇ ಮಣಿಕಂಠನೇ ಧರ್ಮಶಾಸ್ತ್ರನೇ ಸ್ವಾಮಿ ಅಯ್ಯಪ್ಪ. ಕಂಠಿ ಸ್ವಾಮಿ, ದೇವರನ್ನು ನೋಡ್ತಾ ಭಜನೆ ಮಾಡುವ ಅಂತ ಮನ್ಸು ಹೇಳ್ತಾ ಇದ್ರೆ ಕಣ್ಣು ಮಾತ್ರ ಆ ಪುಟ್ಟ ಕನ್ನಮ್ಮನ್ನೇ ನೋಡ್ತೈತೆ. ಹೌದು ಮಾವಯ್ಯ, ಈ ಪುಟ್ಟ ಬಂಗಾರನ ನೋಡ್ತಿದ್ರೆ ಬೇರೆ ಏನು ಬೇಡ ಅನಿಸ್ತಿದೆ. ಯಾರ ಮಗುನೋ ಏನೋ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳಲ್ಲ. ಯಾರು ಪುಟ್ಟ ನಿಮ್ಮ ಅಪ್ಪ ಅಮ್ಮ? ನಿಮ್ಮ ಅಪ್ಪ ಅಮ್ಮನ ನೋಡಿದ್ರೆ ಕಣ್ಣು ಹಿಡಿತ್ಯಾ ಕಂದ? ಈ ಕೂಸಿನ ಅಪ್ಪಯ್ಯ ಅವ್ವ ಇದ್ರೆ ಬಂದೇ ಬರ್ತಾರೆ ಅಲ್ವಾ ಮರಿ ಸ್ವಾಮಿಗಳೇ? ಆದ್ರೂ ಮಗುನ ಕಳ್ಕೊಂಡಿರೋ ಅಪ್ಪ ಅಮ್ಮಂಗೆ ಎಷ್ಟು ಬೇಜಾರಾಗಿರತ್ತಲ್ವಾ? ಹೌದು ಅಣ್ಣ ಸ್ವಾಮಿ, 2 ದಿನಕ್ಕೆ ನಾವು ಈಟೊಂದು ಹಚ್ಕೊಂಡಿದ್ದೀವಿ. ಇನ್ನು ಅವ್ರ ಸಂಕಟ ಏಟಿರ್ಬೇಕು. ನೀನ್ ಊರು ಯಾವುದಂತ ಗೊತ್ತೈತಾ ಕೂಸೆ? ನಿಂಗವ್ರ ಫೋನ್ ನಂಬರ್ ಗೊತ್ತಿದ್ರೆ ಬರುತ್ತೆ ತೋರಿಸ್ತೀಯಾ? ಎಲ್ಲಾರನ್ನೂ ಕೇಳಾಯ್ತು ಸ್ವಾಮಿಗಳೇ. ನಾವು ಗುಡಿಗೆ ಬಂದವ್ರನ್ನೆಲ್ಲ ವಿಚಾರಿಸಿದ್ರಿ, ಅಕ್ಕಪಕ್ಕ ಕೂಡ ಎಲ್ಲಾರನ್ನೂ ಕೇಳಿ ನೋಡಿದ್ರಿ. ಸ್ಟೇಷನ್ಗೂ ವಿಷಯ ಮುಟ್ಸಿದ್ವಿ, ಆದರೆ ಇಲ್ಲಿ ತನಕ ಮಗು ಉಟ್ಕೊಂಡು ಯಾರೂ ಬಂದಿಲ್ಲ. ಕಂಠಿ ಸ್ವಾಮಿ, ಈ ಮಗು ನಮ್ಮ ಹಳ್ಳಿದೆಲ್ಲ ಅಂತ ಅನ್ಸೈತೆ. ಮಗುಗೆ ಅಪ್ಪಮ್ಮ ಸಿಕ್ಕಿದ್ರೆ ಸಾಲ ಸಂತೋಷನೇ. ಇಲ್ಲಾಂದ್ರೂ ಪರವಾಗಿಲ್ಲ, ಮಗು ನಮ್ಮ ಮನೆಯಾಗೆ ಇರಲಿ. ಹೌದಪ್ಪ ಸ್ವಾಮಿಗಳೇ, ಈ ಮಗು ಮನೆಗೆ ಬಂದಾಗಿಂದ ಇಡೀ ಮನೆ ತುಂಬ ಲವಲವಿಕೆಯಿಂದ ಇದೆ ಗೊತ್ತುಂಟಾ. ನಮ್ಮ ಹೊಸುಗೆ ಮಗು ಇದ್ದಿದ್ರೆ ಇದಕ್ಕಿನ್ನ 2 ವರ್ಷ ಚಿಕ್ಕದಾಗಿರೋದು. ಬೇಬಿಗೀಗ 8 ವೀಕ್ಸ್, ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಇದೆ. ಕಳ್ಕೊಂಡಿರೋ ಮಗು ಮತ್ತೆ ನನ್ನ ಮಡಿಲ್ ಸೇರಿದೆ ಅಪ್ಪಯ್ಯ. ಸ್ವಾಮಿಯೇ ಶರಣಮಯ್ಯಪ್ಪ.
ಅಳಿಯಂದ್ರೆ ಇದೇನಿದು? ಸ್ವಾಮಿಯೇ ಶರಣಮಯ್ಯಪ್ಪ. ಅಲ್ಲ ಇದ್ಯಾವಾಗ ಮಾಲೆ ಹಾಕೊಂಡ್ರಿ? ನಿಮ್ಮ ತಾವು ಹೇಳೋಮ ಅನ್ಕೊಂಡಿದ್ದೆ ಸ್ವಾಮಿ, ಆದರೆ ಒಂಚೂರು ಗಡಿಬಿಡಿಲಾಗೋಯ್ತು. ಆಗಲಿ ಆಗಲಿ, ಒಳ್ಳೇದು ಒಳ್ಳೇದು. ಈ ಪುಟ್ಸ್ವಾಮಿ ಅದೊಂದು ದೊಡ್ಡ ಕತೆ. ಅಯ್ಯೋ ಸುಮ್ಮನೆ ಮುಗಿನ್ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರ. ಅಯ್ಯೋ ದೇವ್ರೆ. ಸ್ವಾಮಿ, ಯಾವ ಊರು ಸ್ವಾಮಿ ನಿಮ್ದು? ಈ ಸ್ವಾಮಿಗೆ ಮಾತು ಬರೋಕ್ಕಿಲ್ಲ ಅನಿಸ್ತೈತೆ. ಅಯ್ಯೋ ದೇವ್ರೆ. ಬೇರೆ ಯಾರ ಜೊತೆಗೂ ಹೋಯ್ತಿಲ್ಲ, ನನ್ನ ಜೊತೆಗೆ ಅವ್ರೆ. ಒಳ್ಳೆ ಮನಸ್ಸರು ಮಕ್ಕಳ ಕಣ್ಣಿಗೆ ಎದ್ದು ಕಾಣ್ತಾರಂತೆ. ಅದಕ್ಕೆ ಈ ಪುಟ್ಟ ಸ್ವಾಮಿ ನಿಮ್ ಜೊತೆಗೆ ಅವ್ರೆ ಅಲ್ಲ ಸ್ವಾಮಿ? ಅಲ್ಲ ಆದ್ರೂ ದಿಢೀರಂತ ಇದು ಹೆಂಗೆ? ಅವ ಸ್ವಾಮಿ, ನಾವು ಮಾಲೆ ಹಾಕೋದಕ್ಕೆ ಒಂದು ರೀತಿಯಲ್ಲಿ ನೀವು ಕಾರಣ. ನಾನಾ? ಹ್ಞೂ, ನೀವು ಮಾಡೋ ಪೂಜೆನೇ ನಮ್ಮ ಅಣ್ಣ ಸ್ವಾಮಿಗಳಿಗೆ ಪ್ರೇರಣೆ. ಅವ ಸ್ವಾಮಿ, ನೀವು ಅರ್ಕೆ ಹೊತ್ಕೊಂಡು ಕಾಲ್ನಡಿಗೆಲ್ಲ ಬೆಟ್ಟಕ್ಕೆ ಹೋಗಿ 108 ಪ್ರದಕ್ಷಿಣೆ ಹಾಕಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅರ್ಕೆ ಸಲ್ಲಿಸ್ತಾರಲ್ಲ, ಇದು ಹಂಗೆ. ಎಲ್ಲ ದೇವ್ರಿಚ್ಛೆ. ಅವನ ಮನಸ್ಸು ಕೊಟ್ರೇನೆಯ ಇದೆಲ್ಲ ಆಗಕ್ಕೆ ಸಾಧ್ಯ. ಅಳಿಯಂದ್ರು ಸಾನೆ ಒಳ್ಳೆ ಕೆಲಸ ಮಾಡವ್ರೆ ಅಲ್ವಾ ಪುಟ್ಟಮ್ಮಿ? ಅಲ್ಲ ಅಳಿಯಂದ್ರೆ ಸ್ವಾಮಿಗಳೇ. ಓ ಅಲ್ಲ ಸ್ವಾಮಿಗಳೇ, ನೀವು ಮಾಲೆ ಹಾಕೊಳ್ಳೋವಾಗ ನನಗೂ ಒಂದು ಮಾತು ಹೇಳಿದ್ದಿದ್ರೆ ಪುಟ್ಟಮ್ಮಿಗೆ ಒಳ್ಳೇದಾಗಲಿ ಅಂತ ನಾನು ಮಾಲೆ ಹಾಕೊಂಡ್ಬಿಡ್ತಿದ್ದೆ. ಗೋಪಾಲನ್ ಸ್ವಾಮಿಗಳೇ, ನೀವು ಒತ್ತಾರೆ 4 ಗಂಟೆಗೆದ್ದು ದಿಟ್ಟವಾಗ್ಲೂ ತಣ್ಣೀರು ಒಯ್ಕೋತೀರಾ? ವಾತಾರೆ ಅಲ್ಲ, ಬೇಸಿಗೆ ಕಾಲದ ಮಧ್ಯಾಹ್ನದ ದಗನಾಗೂ ಬಾಳಂತಿರಂಗೆ ನಂಗೆ ಬಿಸಿನೀರೇ ಬೇಕು. ಮನಸ್ಸಲ್ಲಿ ಭಕ್ತಿ ಇದ್ದಾಚನಕ್ಕೆ ಎಲ್ಲರೂ ಮಾಲೆ ಹಾಕಕ್ಕಾಗಕ್ಕಿಲ್ಲ. ನೀವು ಹಾಕಿದಿರಿ ಅಂತಂದ್ರೆ ಆ ಸ್ವಾಮಿ ದಯೆ ನಿಮ್ಮ್ಯಾಗೈತೆ ಅಂದಂಗೆ. ಆದ್ರೂ ಈ ರಥಕ್ಕೆ ಯಾವುದೇ ಚ್ಯುತಿ ಬರ್ದಂಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಆಯ್ತು. ಪುಟ್ಟಕ್ಕ, ಮೇಷ್ಟ್ರು ಬನ್ನಿ. ಮೇಷ್ಟ್ರೆ ನಮಸ್ಕಾರ. ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ. ನಮ್ಮ ಮನೆ ಕಡೆ ಬಂದು ಶಾನ ದಿನ ಆಯ್ತು. ಮನೆಗೆಲ್ರು ಸಂದಕವ್ರ? ಓಹ್, ಇಬ್ರು ಮಾಲೆ ಹಾಕಿದ್ದೀರಾ? ನಮಸ್ತೆ ಸ್ವಾಮಿ. ಸ್ವಾಮಿ ಶರಣ. ಮೇಷ್ಟ್ರೆ, ಏನು ಹಿಂಗಾಗ್ಬಿಟ್ಟಿದ್ದೀರಿ? ತಲೆ ತುಂಬ ಕೂದಿತ್ತು, ಎಲ್ಲ ಉದ್ರೋಗ್ಬಿಟ್ಟೈತೆ. ಏ ಸುಮ್ಕಿರಯ್ಯ. ಹೋಗ್ಲಿ ಬಿಡು ಪುಟ್ಟಕ್ಕ. ಮೇಷ್ಟ್ರೆ ಯಾಕೆ ಸಪ್ಕಾಗ್ಬಿಟ್ರಿ? ನಿಮ್ಮ ಮನೆ ವಿಷಯ ತಿಳಿತು, ಮೆಸ್ ವಿಷಯ ಕೇಳಿ ತುಂಬ ದುಃಖ ಆಯಿತು. ಆದರೆ ನಿಮ್ಮ ಒಳಿಯಂದ್ರೆ ಮುಂದೆ ನಿಂತ್ಕೊಂಡು ಮೆಸ್ಸನ್ನು ಮತ್ತೆ ನಡೆಯೋಂಗೆ ಮಾಡಿದ್ರು ಅಂತ ಕೇಳಿ ತುಂಬ ಸಂತೋಷ ಆಯಿತು ಪುಟ್ಟಕ್ಕ. ಒಳ್ಳೇದಾಗಲಿ ನಿಮಗೆ. ಮಾತನಾಗಿರೋ ಸಂತೋಷ ನಿಮ್ಮ ಮಕ್ಕದ ಮೇಲೆ ಕಾಣ್ತಾ ಇಲ್ಲ ಮೇಷ್ಟ್ರೆ. ಏನಾಯ್ತು? ಮೊನ್ನೆ ಮೆಸ್ ಪೂಜೆಗೂ ನೀವು ಬರ್ನಿಲ್ಲ, ಯಾಕೆ ಹುಷಾರಿರ್ಲಿಲ್ವೇ? ಹೌದು, ಯಾಕೆ ಸ್ವಾಮಿ ಒಂಥರ ಇದ್ದೀರಲ್ಲ, ಏನಾಯ್ತು? ಸಮಸ್ಯೆ ಹೇಳ್ಕೊಂಡ್ರು ಅದಕ್ಕೆ ಪರಿಹಾರ ಇಲ್ಲ. ಬದುಕಿರೋ ತನಕ ನಾನೇ ಅನುಭವಿಸ್ಬೇಕಷ್ಟೆ. ಸಮಸ್ಯೆ ಏನು ಅಂತ ಹೇಳಿ ಅದಕ್ಕೊಂದು ಪರಿಹಾರ ಹುಡುಕಮ್ಮ.
ಮಾವಯ್ಯ ಸ್ವಾಮಿ ಹೇಳಿದ ದಿಟ ಅದೇನಂತ ಹೇಳಿ ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ. ಯಾವುದೋ ವಿಷಯನ ಮನ್ಸಿಗೆ ಸ್ಯಾನ ಹಚ್ಕೊಂಡಂಗೆ ಕಾಣ್ತದೆ. ಆದರೆ ಹೇಗೆ ಹೇಳಬೇಕು ಅಂತಲೇ ತಿಳಿತಿಲ್ಲ. ಆದರೂ ಆ ವಿಷಯನ ನಿಮ್ಮಂತ ಹಂಚ್ಕೊಳ್ಳೋಣ ಅಂತ ಬಂದೀನಿ. ಅದು ತಲೆ ತಲಾಂತರದಿಂದ ನಮ್ಮ ಪೂರ್ವಿಕರು ಕಾಪಾಡ್ಕೊಂಡು ಬಂದಿರೋ ಜಮೀನನ್ನು ಯಾರೋ ಒಬ್ಬ ಬಿಸ್ನೆಸ್ ಮನ್ ಬಂದು ಆ ಬಡ್ ಜಮೀನು ಇಟ್ಕೊಂಡು ಏನು ಮಾಡ್ತೀರಾ, ನಿಮಗೆ ಬೇಕಾದಷ್ಟು ಹಣ ಕೊಡ್ತೀನಿ ನನಗೆ ಕೊಟ್ಬಿಡು ಅಂತ ಬಲವಂತ ಮಾಡ್ತಿದ್ದಾನೆ. ಹಿಂಸೆ ಮಾಡ್ತಾ ಇದ್ದಾನೆ. ಏನು ಮಾಡೋದು ಅಂತಲೇ ನನಗೆ ದಿಕ್ಕೆ ತೋಚ್ತಿಲ್ಲ. ಮೇಟ್ರೆ, ಒಳ್ಳೆ ರೇಟ್ ಬರೋಕ್ಕೂ ಪುಡಿ ಮೊದಲೇ ಬರ್ಡ್ ಭೂಮಿ ಅಂತಿದ್ದೀರಿ. ಈಗ ಅದು ಬರ್ಡ್ ಭೂಮಿ ಇರ್ಬೋದು, ಆದರೆ ಹಿಂದೆ ಲಕ್ಷಾಂತರ ಜನ ಹಸು ತೀರ್ತೈತೆ. ಈಗಲೂ ಅದನ್ನು ಬರಡು ನೆಲ ಅಂತ ಕರೆಯೋಕ್ಕೆ ಹಿಂಸೆ ಆಗ್ತೈತೆ. ನಾನು ವ್ಯವಸಾಯ ಮಾಡದೆ ಆ ಭೂಮಿ ಬಿರುಕ್ಬಿಟ್ಟಿರ್ಬೋದು ಅಷ್ಟೇ. ಅಲ್ಲ ಮೇಟ್ರೆ, ಆಗಲೇ ವ್ಯವಸಾಯ ಮಾಡೋಕ್ಕಾಗಿಲ್ಲ ಅಂದ್ರಿ, ಇನ್ನು ಈ ವಯಸ್ಸಿನಾಗ ಮಾಡೋಕ್ಕಾಯ್ತದ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಸ್ಕೊಂಡು ಕೊಟ್ಬಿಡಿ. ಆ ಭೂಮಿ ಮ್ಯಾಗೆ ನಮ್ಮ ಅಪ್ಪ ಅಮ್ಮ ಓಡಾಡಿದ ಹೆಜ್ಜೆ ಗುರ್ತಿದೆ, ಅವ್ರ ನೆನಪಿದೆ. ಆ ಭೂಮಿನ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಜಮೀನ ನೀವು ಯಾರಿಗಾರ ಕೊಡೋದು ಬಿಡೋದು ನಿಮ್ಮ ಇಷ್ಟ. ಆದರೆ ಯಾರು ಬಲವಂತವಾಗಿ ಕಿತ್ಕೊಳ್ಳಂಗಿಲ್ವಲ್ಲ ಮೇಷ್ಟ್ರೆ? ಹೌದು ಹೌದು. ಕೊಡೋಕ್ಕಾಗಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಕೊಡಬೇಡಿ ಸ್ವಾಮಿ. ಆದರೂ ಅವ್ರು ಕೊಡ್ತಿರೋ ಹಿಂಸೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಈಗಲೇ ಭೂಮಿ ಖರೀದಿ ಮಾಡಕ್ಕೆ ಬಂದವ್ರಿಗೆ ಫೋನ್ ಹಾಕಿ ಜಮೀನು ತಗೋ ಬರಕ್ಕೆ ಹೇಳಿ. ಹೇಳಿ ಮೇಷ್ಟ್ರೆ, ಸ್ವಾಮಿಗಳು ಸಹಾಯ ಮಾಡ್ತಾರೆ. ನೀವುಗಳೆಲ್ಲ ಬಂದಿದ್ದು ಸ್ಯಾನೆ ಸಂತೋಷ ಆಯ್ತು. ನಿಮ್ಮನ್ನು ನಂಬಿ ಬಂದವ್ರನ್ನ ಕೈ ಬಿಡೋಕ್ಕಿಲ್ಲ ಅಂತ ಗೊತ್ತದೆ. ಅದಕ್ಕೆ ನಿಮ್ಮ ಹತ್ರ ಒಂದು ತುಂಬ ಮುಖ್ಯವಾದ ವಿಷಯ ತಗೊಂಬಂದೀನಿ ಅಮ್ಮವ್ರೆ. ವಾ, ಏನದು ಹೇಳಿ. ಇವರು ನಂಗೆ ತುಂಬ ಪರಿಚಯ ಇರೋ ವ್ಯಕ್ತಿ, ಶ್ಯಾಮ್ ಪ್ರಸಾದ್ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವರು ಪಾರ್ಟಿಗೆ ತುಂಬ ಬೇಕಾದವರು. ಬೆಂಗಳೂರಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಸಂತೋಷ. ಈಗ ನನ್ನಿಂದ ಏನಾಗಬೇಕು? ಈಗ ನಮ್ಮೂರಲ್ಲ ಫ್ಯಾಕ್ಟ್ರಿ ತೆಗೆದು ಸ್ಥಳೀಯ ಯುವಕರಿಗೆ ಕೆಲಸ ಕೊಡಬೇಕು ಅಂತಿದ್ದಾರೆ. ಓ, ಒಳ್ಳೆ ಇಸ್ಯ, ಒಳ್ಳೆ ಇಸ್ಯ. ವಿಷಯ ಒಳ್ಳೆಯದೇ ಆದರೂ ಜಾಗ ಕೊಡೋಕ್ಕೆ ಸ್ವಲ್ಪ ತಕರಾರು ಮಾಡ್ತಾಯಿದ್ದಾರೆ. ನೋಡಿ, ಇವ್ರು ನೋಡಿರೋ ಜಾಗ ಏನಾನ ವ್ಯವಸಾಯ ಮಾಡೋ ಜಾಗ ಆಗಿದ್ರೆ ಅದನ್ನ ಯಾರೂ ಕೊಡೋಕ್ಕಿಲ್ಲ. ಈಗೆಲ್ಲ ತೊಂದರೆ ಆಗಬಾರ್ದು ಅಂತಲೇ ನಾನು ಬಡ ಭೂಮಿನ ಆಯ್ಕೆ ಮಾಡ್ಕೊಂಡಿರೋದು ಮೇಡಮ್. ಏನೋ ಬೋರ್ಡ್ ಭೂಮಿನ ಕೊಡಕ್ಕಿಲ್ವಂತ? ಹ್ಞೂ ಅಮ್ಮವ್ರೆ, ಇದೇ ಸಮಸ್ಯೆಗೆ ನೀವು ಪರಿಹಾರ ಕೊಡಿಸ್ಬೇಕು. ನಾನೇ ಓಡಾಡಿ ಕೆಲಸ ಮುಗಿಸೋಣ ಅಂತಿದ್ದೆ, ಆದರೆ ಪಾರ್ಟಿ ಕೆಲಸ ತುಂಬ ಇದೆ ಅಮ್ಮವ್ರೆ. ಬೇಡ ಬಿಡಿ, ನಾನೇನು ಮಾಡ್ಕೊತೀನಿ. ಜಮೀನು ಕೊಡದೇ ಇರೋದಕ್ಕೆ ಕಾರಣ ಯೋನನ ಹೇಳೋರ? ಗೊತ್ತಿಲ್ಲ, ಅದನ್ನು ತಾವೇ ವಿಚಾರಿಸ್ಬೇಕು ಮೇಡಮ್. ಜಮೀನು ಓನರ್ಗೆ ತುಂಬ ವಯಸ್ಸಾಗಿದೆ. ಈ ವಿಚಾರವಾಗಿ ನಾನೇ ಅವರನ್ನು ಬಲವಂತ ಮಾಡಿದ್ರೆ ತಪ್ಪಾಗುತ್ತೆ ಮೇಡಮ್. ಅದಕ್ಕೆ ಈ ವಿಷಯನ ನಿಮ್ಮವರೆಗೂ ತೊಗೊಂಡು ಬಂದಿದ್ದೀವಿ ಮೇಡಮ್. ಬೋರ್ಡ್ ಭೂಮಿ ಅಂತ ಹೇಳ್ತಿದ್ದೀರಾ? ನೀವು ಮಾಡೋ ಫ್ಯಾಕ್ಟ್ರಿಯಿಂದ ನಮ್ಮ ಊರಿನವ್ರಿಗೆ ಒಳ್ಳೇದಾಗ್ತೈತೆ ಅಂದರೆ ಖಂಡಿತವಾಗ್ಲೂ ನಾನೇ ಮುಂದೆ ನಿಂತು ಆ ಜಾಗ ನಿಮಗೆ ಕೊಡಿಸ್ತೀನಿ. ಮೇಡಮ್, ಇದೇ ಥರ ತುಂಬ ಜನ ಹೇಳ್ತಾರೆ, ಆದರೆ ಸಮಯಕ್ಕೆ ಸರಿಯಾಗಿ ಕೈ ಕೊಟ್ಬಿಡ್ತಾರೆ. ಇದೇನು ಸಾಹೇಬ್ರೆ ಹಿಂಗಂತ ಇದ್ದೀರಾ?
ನಮ್ಮ ಬಂಗಾರಮ್ಮ ಅವರು ಕೊಟ್ಟ ಮಾತಿಗೆ ಎಂದು ತಪ್ಪದವ್ರಲ್ಲ. ಮಾತು ಕೊಟ್ಟು ತಪ್ಪದವನು ನೋಡಿದ್ದೀನಿ. ಸರಿ, ಇದು ಒಂದಾಗಲಿ. ಮೇಡಮ್, ನಾನು ಈಗಲೇ ಒಂದು ವಿಷಯನ ಕ್ಲಿಯರ್ ಮಾಡಿಬಿಡ್ತೀನಿ. ತಮ್ಮ ಕಮಿಷನ್ ಎಷ್ಟು ಅಂತ ಹೇಳ್ಬಿಟ್ರೆ ಈಗಲೇ ನಾನು ಸೆಟ್ಲ್ ಮಾಡ್ತೀನಿ ಮೇಡಮ್. ಯಾರ ರೀತಿಯ ನನಗೆ ಗೊತ್ತಿಲ್ಲ, ಆದ್ರೆ ಈ ಬಂಗಾರಮ್ಮ ದುಡ್ಡುಗೋಸ್ಕರ ಕೆಲಸ ಮಾಡೋಳಲ್ಲ. ಜನಕ್ಕೆ ನೀವು ಮಾಡೋ ಕೆಲಸದಿಂದ ಉಪಯೋಗ ಆಗ್ತೈತೆ ಅನ್ನೋಂಗಿದ್ರೆ ನಾನು ಆ ಜಾಗನ ನಿಮಗೆ ಕೊಡ್ಸೋಕ್ಕೆ ಸಿದ್ಧ. ನಾನು ನಿಮಗೆ ಮಾತು ಕೊಡ್ತೀನಿ, ಈ ಬಂಗಾರಮ್ಮನ ಮಾತು ಕಡ್ಡಿ ತುಂಡಾದಂಗೆ. ಅದು ಯಾರೇ ಅಡ್ಡ ಬರಲಿ, ಆ ಜಾಗನ ನಾನು ನಿಮಗೆ ಕೊಡಿಸ್ತೀನಿ. ಮೇಡಮ್, ಜಮೀನು ಓನರ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಗುರುಗಳೇ, ಏನು ಯೋಚನೆ ಮಾಡಿದ್ರಿ? ನಾನು ಜಮೀನ್ ಹತ್ರನೇ ಬರ್ತೀನಿ, ಅಲ್ಲೇ ನನ್ನ ನಿರ್ಧಾರ ಹೇಳ್ತೀನಿ. ಸರಿ ಸರಿ, ನಾನು ಈಗಲೇ ಬರ್ತೀನಿ. ಸರಿ ಮೇಡಮ್, ಈಗಲೇ ಜಮೀನು ಹತ್ರ ಬರೋಕ್ಕೆ ಹೇಳ್ತಾ ಇದ್ದಾರೆ. ಪುಟಕ್ಕ, ಜಮೀನ್ ಹತ್ರ ಬರ್ತಾರಂತೆ. ವಾ, ಹಂಗಾರೆ ಒಳ್ಳೇದಾಯ್ತು. ನೀವೆಲ್ಲ ಒಳ್ಳಿ, ನಾನು ಹಿಂದೆನೆ ಬರ್ತೀನಿ. ಅಮ್ಮವ್ರೆ, ಮಿಕ್ಕಿದ ಜವಾಬ್ದಾರಿ ಎಲ್ಲ ನಿಮ್ದೇನೆ. ಇವನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ನಲ್ಲ, ನಾನು ಬರ್ತೀನಿ, ಒಳ್ಳಿ. ಬರ್ತೀವಿ ಅಮ್ಮವ್ರೆ. ಬರ್ತೀವಿ. ನಮಸ್ಕಾರ.